ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮ ಊರು ಆಸ್ಪತ್ರೆಗೆ ಹೋಗೋಣ ಅಂತೈತೆ. ಏನು ಹುಷಾರಿಲ್ವ? ಏನು ಹುಷಾರಿಲ್ಲ? ಹುಷಾರಿಲ್ಲ ಕಣ, ನಡೀಲಿ ಒಂದು ಆಸ್ಪತ್ರೆಗೆ. ಯಾವ ಆಸ್ಪತ್ರೆಗೆ? ಗೌರ್ಮೆಂಟ್ ಆಸ್ಪತ್ರೆಗೆ. ಜೈಪುರಕ್ಕೆ ಹಾಸ್ಪಿಟ್ಲಿಗೆ ಕರ್ಕೋಗಿದ್ದು ಬರಬೇಕು ನಮ್ಮ ಮದರ್ ಇಂಡಿಯಾನ. ಅಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೋಗಿ ಮತ್ತೆ ನಿಮ್ಮ ಮೊಬೈಲಲ್ಲಿ ಒಂದ್ಸಲ ಫೋನ್ ಮಾಡ್ಕೊಡಿ. ಯಾರಿಗೆ? ಮೊಬೈಲ್ ಅಂಗಡಿಯವನು ಆ ಚಿಪ್ಪು ಏನು ಕೊಡ್ತೇ ಇಲ್ಲ. ಏನು ಚಿಪ್ಪ? ಚಿಪ್ಪು ಇದ್ರದ್ದು ಮೊಬೈಲ್ ಚಿಪ್ಪು. ಏನಕ್ಕೆ ಮೊಬೈಲ್ ಚಿಪ್ಪು? ಇವಾಗ ಇದ್ರದ್ದು ಒಂದು ತಂದು ಕೊಟ್ರೆ ಹಾಕತ್ತಾಳ ನಡೀಪ. ಏನು ತಂದು ಕೊಡ್ರಿ? ಮೊಬೈಲ್ ಇಂತ ಸಣ್ಣ ಒಂದು ಮೊಬೈಲ್ ತಂದು ಕೊಟ್ರೆ ಹಾಕ ನೋಡ್ತಾಳ. ಅವಳಿಗೇನಕ್ಕೆ ಮೊಬೈಲು? ಹುಡುಗಿ ನನ್ನ ತಂಗಿಗೆ ಮೊಬೈಲ್ ತಗೊಡ್ಬೇಕಂದ್ರೆ ನಮ್ಮ ಆ ಥರ ಹೇಳ್ತಾ ಇದೆ. ನಾನು ಅವಳಿಗೆ ದೊಡ್ಡ ಫೋನ್ ತಗೊಡ್ತಾ ಇದ್ದಾನೆ, ಚಿಕ್ಕ ಫೋನ್ ತಗೊಡ್ಬೇಕು ಅಂದ. ಏನು ಮಾಡಿದೆ? ಏನಕ್ಕೆ ಅವಳಿಗೆ ಫೋನು? ಫೋನ್ ನೀವು ನೋಡ್ತಿದ್ದೆ ಪ್ರಸಂತ. ಅವಳಿಗೆ ಫೋನ್ ಬೇಡವಾ? ಅವಳಿಗೆ ಅವಳು ಒಂದು ಹುಷಾರಿದ್ದಂಗೆ ಅದ್ರ ಒಂದು ಕುತ್ಕೊಂಡೆ ನೋಡ್ತದ ಅಂಗಡಿ ಬಾಗ. ಟಿವಿ ಹಾಕಿಸ್ಬಿಡು. ಗೊತ್ತಿಲ್ಲ, ನೀವು ಕೊಡ್ಮಂತ 500 ರೂಪಾಯಿ ಮೇಲೆ ಕೊಡ್ಬೇಕು. 600 500 ರೂಪಾಯಿ ಅಲ್ಲಿ ಫೋನ್ ಕೊಡೋ ಬದಲು ಟಿವಿ ಕೊಟ್ರೆ ಆಗ್ತಲ್ಲ. ತಿಂಗ ಹಾಕ್ಸೋ ವೆಣ್ಗ ಇನ್ನ ಟಿವಿಯ ತಿಂಗ ಹಾಕಿಸ್ಕೊಡು. ಹಾಕಿಸ್ಕೊಟ್ರೆ ಆಯ್ತು ಬಿಡು. ಏನಕ್ಕೆ ಫೋನು? ಫೋನ್ ತಗೊಂಡು ನಮ್ಗೆ ಯೂಸ್ ಮಾಡಕ್ಕೆ ಅಂದ್ರಲ್ಲಿ ಎತ್ತೇ ಇಲ್ಲ ಅವನು. ಸ್ವಲ್ಪ ಯಾರ ಮೊಬೈಲ್ ಅಂಗಡಿನ ಎತ್ತೇ ಇಲ್ಲ. ಇದಳ ಅವನು ಇವಳ ಇದು ಯಾಕಂತ ಕೇಳಿ ಮಾಡಿಸ್ತಿದ್ರ ಅದ್ರಿಂದ ಮಾಂಸ ತಿಂದ್ರೆ ಆಗಲ್ವಾ? ನೆನೆ ಮಳೆ ಒಂದು ಕಂಚಮಳೆಯಲ್ಲಿ ಮಳೆ ಅವಾಗ ಏನು ಜ್ವರ ಇಲ್ಲ ಕಂಬಿಡವ. ಏನೋ ಮನಿಕಳ ಏನಾರ ಮನಿಕಳಂಗಿಲ್ಲ ಜ್ವರ ಅಂತ ಇದು ಸುಟ್ಟಿಸ್ಬಿಡೋದು. ನೀನು ಗಡ್ಡ ಮುಟ್ಕೊಂಡು ಕೂತಿರೋದು. ಸೇವಿಂಗ್ ಮಾಡ್ಸೋಕೆ ಕಾಸಿಲ್ದಂಗೆ ಆಗ್ಬಿಡ್ದ. ಮತ್ತೆ ಇನ್ನೊಂದು 5-6 ದಿನ ಕೂತ್ಕೋ, ಎಲ್ಲ ಸಿಗುತ್ತಾ. 5-6 ದಿನಕ್ಕೆ ಹಾಕ್ಬಿಡು. ಎಲ್ಲ ಮೂಳಗಳೆಲ್ಲ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟಿದೆ ಮೈಕೆ ಎಲ್ಲಾನು. ಅದಕ್ಕ ಆದ್ರ ಗೊತ್ತಿಲ್ಲ, ಯಾರ ಮಾಟ್ಲ ಮಾಡಿಸ್ಬಿಟ್ರ ನಿನ್ನಂಗೆ. ನೀನು ಮಾಟ್ಲ ಮಾಡಿಸ್ತಾರಲ್ಲ ಹಂಗ ಯಾರ ನನಗೂ ಮೈಕೆ ಎಲ್ಲ ನೋವು ಬರ್ದೆ ಅಂದ್ಬಿಟ್ಟು ಮಾಟ್ಲ ಮಾಡಿಸ್ಬಿಟ್ರ. ದೇವಸ್ಥಾನದಿಂದ ಬಂದಿದೆ, ತಡ ಹೊಡಿಸ್ಕೊಬೇಕಾಯ್ತು. ತಡ ಪಡ ಏನು ನಂಗೆ ಹೊಡಿಸೋ ಅಭ್ಯಾಸ ಇಲ್ಲ. ಏನು ಅಭ್ಯಾಸ ಇಲ್ಲ. ಒಂದು 6 ಗಂಟೆ ಮನೇಲಿ ಕೂತಿರು, ತುಂಬಿ ತೊಳ್ಕಾಡುತ್ತಾ ಉಣ್ಕೊಂಡು ಮನೇಲಿ ಕೂತಿರಿ. ಕೊಡ್ತಿಲ್ಲ ಸಿದ್ದರಾಮಯ್ಯ ಅಕ್ಕಿ. ಸಿದ್ದರಾಮಯ್ಯನ ಅಕ್ಕಿ ಹಂಗಾರೆ ಬಿಡು ಅಂತಲ್ಲಿ ಹಂಗಾರೆ ಏನು ಮಾಡಲ್ಲ. ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಲ್ಲ. ಸಿದ್ದರಾಮಯ್ಯ ಅಕ್ಕಿ ಕೊಟ್ಟದಾನೆ, ಅಕ್ಕಿ ಹಾಕ್ಬಿಟ್ಟು ಬೇಯಿಸ್ತಾನೆ ಉಣ್ಣಿ ಅಷ್ಟೇ. ಬೇಯಿಸು. ಅಲ್ಲಿ ದೇವ್ರ ಮನೆ ಮುಂದೆ ಅಲ್ಲಿ ಬಾಳೆಹಣ್ಣು ಅವೆಲ್ಲ ಅಕ್ಕಿ ಎತ್ಕೊಂಡು ಚೂನ್ಕೊಂಡು ತಿಂತೀನಿ ಅನ್ನಿ ಹಂಗೆ ಮಾಡ್ತೀನಿ. ಅದು ನೀವು ಹಬ್ಬ ಕೊಟ್ಟಿದ್ರ ದುಡ್ಡನ ಅಂತಾರೆ. ವಾ ಟಮಾಟೆ ಹಣ್ಣು ತಗೊಂಬಂದಿಲ್ವ ಹಂಗಾರೆ? ನಾನು ಟಮಾಟೆ ಹಣ್ಣು ಕಿಂಚ್ಕೊಂಡು ತಿನ್ವಿದಾರ ಅಷ್ಟೇ. ಟಮಾಟೆ ಹಣ್ಣು ತಗೋಕ್ಕೆ ಕಿಂಚ್ಕೊಂಡು ತಿಂತೀನಿ. ಇನ್ನೇನು ಮಾಡೋಕ್ಕದ್ದು? ಮನೇಲಿ ಅಡುಗೆ ಮಾಡಿಲ್ಲ. ಮನೆ ಅಡುಗೆ ಮಾಡೋಕ್ಕಾಗ್ಲಿಲ್ಲ, ಮನೆ ತಂದಾಕ ಎದ್ದೇಳು ಬಿಡು. ಪಡ್ಗಳಿದೆ ಅಲ್ಲಿ, ಅದಕ್ಕೆ ಅವಳು ಮನ್ಕೋ ಎದ್ದಾಳು ಅಂದೆ. ಅವಳು ಅಲ್ಲಿ ಕೂತ್ಕಲಿ, ಅಲ್ಲಿ ಬಂದು ಕೂತ್ಕಲಿ ಬಿಡು. ಹಾಕಿಸಿ ಟಿವಿ ಹಾಕಿಸ್ಕೊಡು. ಕೊಡು ಮತ್ತೆ ಕಾಸ ಅಂತೂ ಎಲ್ಲಿದ್ದು ಕಾಸು? ಮತ್ತೆ ಕಾಸಿಲ್ಲ, ಕಾಸು ಕೊಡಿದ್ರೆ ನಿನ್ಗೆ ಎಲ್ಲಿಂದ ಕೊಡ? ನಾವು ನಾನು 11,500 ರೂಪಾಯಿ ದುಡ್ಡು ಕಟ್ಟಬೇಕು 15ನೇ ತಾರೀಕು. ಏನು ಹೇಳು? ಮಾಡು ನನಗೇನ ಏನಾರು ಮಾಡು, ನಂಗೇನಾರ ನಾ ಕಟ್ನಿಲ್ಲ ಅಂದ್ರೆ ನಿನ್ನೆ ಹಿಡ್ಕೊಳ್ಳೋದು. ನನ್ನ ಹಿಡ್ಕೊಳ್ಳೋದು ಅಂದ್ರೆ ನಿನ್ನ ತೆಗಿಸ್ಕೊಳಕ್ಕೆ ಆಗಲ್ಲ. ಇನ್ನೆಲ್ಲ ನಿನ್ನೆ ತಗೊಳಂಗಿಲ್ಲ. ತಗೊಳ್ದವ್ರಿಲ್ಲ ಬಿಡು. 1 ರೂಪಾಯಿ ತಗೊಡವ ಅಂದ್ರು 1 ರೂಪಾಯಿ ಇಲ್ಲ. ಬೇಡ ತಗೊಡ್ಬೇಡ ಬಿಡು. ಅದೇ ಮನನ ಇದು ಮಾಡ್ತೀನಿ, ಹೋಗಿ ಅರೇಂಜ್ ಮಾಡ್ತೀನಿ, ತಗೊಂಡೋಗಿ ಕಟ್ಬಿಡ್ತೀನಿ. ಮನ ಅದಕ್ಕೆ ಮನೆ ಅರೇಂಜ್ ಮಾಡಿದಾಗ ಮನೆ ಬೀಗ ಹಾಕ್ತಾರ, ಅವಾಗ ಫುಟ್ಪಾತಲ್ಲಿ ಕೂತ್ಕೊಂಡಿದ್ರಿ. ಅದಕ್ಕೆ ಫುಟ್ಪಾತ್ ಕೂತ್ಕೊಳ್ಳೋ ಬಾಡಿಗೆ ಮನೆ ರೂಮ್ ಮಾಡ್ಕೊ ಇರೋದು. ಬಾಡಿಗೆ ಮನೆ ಮಾಡಂತ ಚೈತನ್ಯ ನಿಂತವದಾನು ಹಾಕತ್ತದಾನು. ಮತ್ತೆ ಇನ್ನೇನು ಬರೀ 7,000 ರೂಪಾಯಿ ಮನೆ ಆರಾಜ್ ಹಾಕಿದ್ರಿ ಇನ್ನೇನು? ನೀನು ಅಂದ್ರ ಪ್ರಸಂತ ಮಾತಾಡ್ಬೇಡ, ಸುಮ್ಮನೆ ತಲೆ ಕೆಡ್ಸ್ಬೇಡ. ನಮ್ಗೆ ಮಾತ್ರ ಇಲ್ಲ. ಏನ್ ತಲೆ ಕೆಟ್ಟದವ? ಇರೋದು ಹೇಳಿದ್ರೆ ಹಿಂಗ ಆಡ್ತಿದೆ. ಆಗಲ್ಲ ನಿಮ್ ಜೊತೆ ಆಡಕ. ತಲೆ ಮಾಡಿ ತಲೆ ಲೂಸ್ ಮಾಡ್ಬಿಟ್ರಿ. ಯಾವ ತಲೆ ಲೂಸ್ ಆಗ್ಬಿಡ್ದು? ಎಷ್ಟಾಗಿದ್ದು ಟೈಮ್? 1:30. ಈಗ ನೀನು ಆಸ್ಪತ್ರೆಗೆ ಜೈಪುರ ಆಸ್ಪತ್ರೆಗೆ ಹೋಗ್ಬೇಕು. ಜೈಪುರದ ಆಸ್ಪತ್ರೆಗೆ ಹೋಗ್ಬೇಕು. ಅಲ್ಲಿ ಅವ್ನು ಫೋನ್ ಮಾಡ್ಕೊಂಡಿಲ್ಲ ವಸ್ಯ. ಅವುಗಳಿಗೆ ಯಾಕೆ ಮಾತು ಬರ್ತದಂಗಾಯ್ತು? ಹುಡುಗ ಪಲ್ಲವಿಗೆ ಏನಕ್ಕೆ ಮಾತು ಬರ್ತದಂಗಾಯ್ತು? ಏನಕ್ಕೆ ಮಾತು ಬರ್ತದಂಗಾಯ್ತು ಅಂತ ನಾನು ಕೇಳ್ತಾ ಇರೋದು. ನಿಮ್ಮ ಅಪ್ಪನಿಗೆ ಏನಕ್ಕೆ ಬರ್ದಂಗಾಯ್ತು? ಹಂಗೆ ಬರ್ದಂಗಾಯ್ತು. ಓ ನಮ್ಮ ಅಪ್ಪನ ಸಾಲು ಇವಳು ಆಗ್ಬಿಟ್ಟಿದ್ದ.
ಒಂಥರ ಆಗಂಗಿರಲ್ಲ. ಆಗಂಗಿಲ್ಲ ಅಂದ್ರೆ ಚಾಲು ಏನು ಮಾಡಕ್ಕಲ್ಲ. ಏನು ಚಲೋ? ನಿಮ್ಮ ಅಪ್ಪಂದು ಚಾಲು ಎಂಡಿ ಕೆಟ್ಟ ಅಪ್ಪಂಗೆ ಏನಕ್ಕೆ ಮಾತು ಬರಲಿಲ್ಲ? ನಿಮ್ಮ ಅಮ್ಮ ಕೇಳು ಅಳ್ಳ. ಯಾರ ಇವ್ರನ್ನ? ಅಲ್ಲ ಅಮ್ಮ ಅದಕ್ಕೆ ಮಾತು ಬರಲಿಲ್ಲ ನಮ್ಮ ಅಪ್ಪನಿಗಂತ ಕೇಳು. ನಿಮ್ಮ ಅಮ್ಮ ಹೇಳ್ತಾಳೆ ಎಲ್ಲ. ಇದ್ದಿದ್ರೆ ಕೇಳ್ಬೋದಾಯ್ತು. ಅಲ್ಲಿಂದ ಕರ್ಕೊಂಬ ಹೋಗಿ. ಹೋಗ್ಬಿಟ್ಟಿದಾರಲ್ಲ. ಅಮ್ಮ ಯಾಕಮ್ಮ ನಮ್ಮ ಅಪ್ಪನಿಗೆ ಮಾತು ಕೊಡ್ಲಿಲ್ಲ ಅಂತ ಕೇಳು. ಅಲ್ಲಿಂದ ಆಮೇಲೆ ನಾನು ನಿಂಗೆ ಹೇಳ್ಕೊಡ್ತೀನಿ. ಓಹೋ, ಇದು ಖಂಡಿತ ತುಂಬ ದೊಡ್ಡ ಸಮಸ್ಯೆ ಆಯ್ತದೆ. ಇಲ್ಲ ಗೈಸ್, ಪಾಪ ನಮ್ಮ ಅಮ್ಮರೊಟ್ಟಿಗೆ ಕೋಳಿ ಮರಿ ಹೊಡೆದಿತ್ತು. ಆ ಮರಿಗೆ ಯಾವ ಥರ ಆಗ್ಬಿಟ್ಟೈತೆ ನೋಡಿ, ಬಾಯಲ್ಲೆಲ್ಲ ಉಣ್ಣ. ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಾಯಲ್ಲಿ ಉಣ್ಣ ಹೊಡೈತೆ ನೋಡಿ ಗೈಸ್. ಬಾಯಿ ಯಾವ ಥರ ಆಗ್ಬಿಟ್ಟೈತೆ ಪಾಪ ಕೋಳಿ ಮರಿಗೆ. ಗೈಸ್, ಮೊದಲು ನಮ್ಮ ಬೀದಿಲೆಲ್ಲ ಸಿಕ್ಕಾಪಟ್ಟೆ ನಾಟಿ ಕೋಳಿ ಸಾಕ್ತಿದ್ರಿ, ಇವಾಗ ಎಲ್ಲ ಕಮ್ಮಿ ಮಾಡಾಕ್ಬಿಟ್ಟವ್ರೆ. ನಮ್ಮ ಅಮ್ಮವ್ರ ಮನೇಲಿ ನಾಯಿಗಳು ಹಿಡ್ಕೊ ತಿಂದಾಕ್ಬಿಡ್ತವೆ, ಆಮೇಲೆ ರೋಡ್ಗೆ ಹೋಗಿ ಸತ್ತೋಗ್ಬಿಡ್ತವೆ. ಈ ಥರ ಸಮಸ್ಯೆ ಆಗಿ ಎಲ್ಲ ಸಾಕದ್ ಬಿಡ್ಬಿಟ್ರು. ನಮ್ಮ ಅಮ್ಮವ್ರ ಮನೇಲಿ ಸ್ವಲ್ಪ ಇನ್ನೂ ಸಾಕ್ತವ್ರೆ. ಅದರಲ್ಲೂ ಈ ಥರ ಸ್ವಲ್ಪ ಕೋಳಿ ಮರಿಗಳಿಗೆ ನೆಟ್ಟನೆ ಯಾವಾಗೂ ಮೇವು ಸಿಗಲ್ಲ. ಎಷ್ಟು ದಪ್ಪ ಇವಿ ದಪ್ಪ ಬಿಡ್ದ ದೌಡ ಎಲ್ಲ. ಹಾಂ ನೋಡಿಲಿ ಬಾಯಿ ಹಂಗಾಗ್ಬಿಡುತ್ತೆ ಪಾಪ. ಒಳಗೂ ಎದ್ದಲ್ಲ ನೋಡು. ಬಾಯಿ ಒಳಗುವ ಬಾಯಿ ಒಳಗೂ ಎದ್ದದ. ಮೇವು ಮೇಯ್ ಅಂದ್ರೆ ಏನು ಮಾಡ್ತೇವೆ? ಅದೇನು ಮೇಯಕದ್ದು ಮೇವು ಹಚ್ಚೆ ಪಾಪ. ಹೊಟ್ಟೆ ಹಸ್ಕ ಸತ್ತೋಗ್ಬಿಡ್ತಾವ. ನೀರು ಕುಡಿಸು ಹಸಿಯ. ಹಾಂ ಹಂಗಾಗಲ್ಲ. ಹಿಂಗದು ಚುಟ್ಟಿಸಮ್ಮ ಬಾಯಿ ಒಳಕ ಹಂಗಲ್ಲ. ಕಣ್ಣು ಬಿಡೋರ ಬಾಯಿ ಬಿಡು ಬಾಬಾ. ಅದೇನಕ್ಕೆ ಹಿಂಗಾದ? ಇದೇ ಫಸ್ಟ್ ನೋಡ್ತಾ ಇರೋದು ನಾನು. ಆಗ್ಲಿಂದು ಆಯ್ತವ. ಹಾಂ ಆಯ್ತವ. ಏನು ಉದ್ದೇಶಕ್ಕೆ ಹಂಗಾಗ್ಬಿಡದ? ಏನ ಮಾರಿ ಉಣ್ಣ ಇನ್ನೇನ ಮಾರಿ ಉಣ್ಣನ? ಹಾಂ ಮಾರಮ್ಮ. ಹಾಂ ಗೈಸ್, ಕೊನೆಗೂ ಕೋಳಿ ಮರಿ ಸೋತೋಗ್ಬಿಡ್ತು ಪಾಪ. ಅದು ತಡೆಯೋಕ್ಕಾಗ್ತದೆ. ಅದು ತಾಯಿ ನೋಡಿ ಆ ಕಡೆ ಹೋಯ್ತೈತೆ. ಇನ್ನೂ 2 ಮರಿಗೂ ಹಂಗೆ ಆಗ್ಬಿಟ್ಟೈತೆ. ಕೆನ್ಮರಿಗಳಿಗೆ ಹಿಂಗೆ ಆಗ್ಬಿಟ್ಟೈತೆ ಪಾಪ. ಸೋತೋಗ್ಬಿಡ್ತಿದ್ರು. ಚಿಕ್ಕ ಮರಿ ನೀರು ಕುಡಿಸ್ತಿ ಸೋದೈತೆ. ಇವೇನು ಗಂಡೆ ಇಡ್ತೀರಮ್ಮ ಹೇಳುವೆ? ಕೋಳಿಗಳು ಗಂಡೆ ಇಡ್ತೀರೋ? ಹೋಗುವ ಮಗ ಅದ್ರದ್ದೇ ಮರಿ ಇದು. ಕೇಳ್ದು ಹೆಂಗಾಗ್ಬಿಡದ ನೋಡು. ಅದು ಸರಿ ಸಮ ಅದಕ್ಕಿಂತ ಜಾಸ್ತಿ ಆಗ್ಬಿಡ. ಅಮ್ಮ ನಿಜದ ದೇವ್ರುಗಳು ಕೇಳ್ದವ ಬಲಿ ಅಂತ ಎಣ್ಣೆಟಕ್ಕೆ ಕೊಡೋದವಕ್ಕ. ಕೋಳಿ ಮರಿಗಳೆಲ್ಲಾನು ಮನ್ಸನ್ ರಾವ್ ಕೇಳ್ತೀವಂತ ದೇವ್ರುಗಳು. ಮನ್ಸೂರ್ನೇ ಮರಿನ ಕುಯ್ಯೋದು ಅವಕ್ಕ. ದೇವ್ರಾದ್ಮೇಲೆ ಯಾವಾಗ್ಲೂ ಮನ್ಸರು ಒಳ್ಳೇದ್ ಮಾಡ್ಬೇಕು ತಾನೆ. ಮನ್ಸರ್ನೇ ರಾವ್ ಕೇಳದ. ಒಳ್ಳೇದ್ ಮಾಡಿದ್ರೆ ಇನ್ನೇನ್ ಕೆಟ್ಟ ಮಾಡಿದ್ದ. ಮತ್ತೆ ಮನ್ಸರ್ನೇ ರಾವ್ ಕೇಳಿದ್ರೆ ಅದಂಗ ಮಾಡೋದು? ಆ ಕಾಲದಲ್ಲಿ ಹಂಗ ಮಾಡ್ತಿತ್ತಂತಕಲ್ಲ. ಕಂಚು ಮಳಿಲಿ ಕಂಚಿನ ತೇರು ಹೋಗಿ ಮುಳಿಕತ್ತಲ್ಲ, ಆಗ ಅಜ್ಜಗೊಂದ್ ಮರಿ ಕೇಳಿತಂತದು. ಕಂಚಮಳಿಲಿ ಯಾವ ದೇವ್ರು? ಕಂಚಿನ ತೇರು. ಕಂಚಿನ ತೇರು ಆಚಕ್ ಬರಕ ಈಗ ಮಾಸ್ಟ್ರು ಕಂಚಿನ ತೇರ ಮಾಸ್ಟ್ಲಿ ಏನಾಯ್ತು ಅದ್ರ ಮೇಲೆ ಈಗ ನಮ್ಮಂತರ ಮೇಲೆ ದೇವ್ರು ಬಂದು ದೇವ್ರು ಬಂದು ಏನ್ ಹೇಳ್ತು, ಮನ್ಸನ್ನೇ ಕೊಡಿರಾವ ಅಂತ ಕೇಳ್ತು. ಅಜ್ಗೊಂದು ಜನಗಳು ಕೊಡಿದ್ರೆ ಹೇಳ್ಕೊಡ್ರ ಅವ್ರು. ಅಜ್ಗೊಂದ್ ಜನ ಅಂದ್ರೆ ಹೊಸಿ ಆಯ್ತಾ. ಇಲ್ಲಿ ಮಡಗ್ದೊಂದು ಅಜ್ಕೊಂದ್ ಮರಿ, ಇಲ್ಲಿ ಮಡಗ್ದೊಂದು ಅಜ್ಕೊಂದ್ ಮರಿ ಎಲ್ಲ ಜನಗಳು ಕೊಡ್ರ ಒಟ್ರಲ್ದ ಏನ್ ಕೊಡ್ರು? ಯಾರು ಸಹಾಯಕ್ಕೆ ಯಾರು ಇದ್ ಮಾಡ್ತಾರಮ್ಮ? ನಾನ್ ಬಲಿ ಆಯ್ತೀನಿ ಅಂತ ಯಾರು ಹೋದ್ರು ಅಂತ ಯಾರು ಹೋದವ್ರು? ಆಗ ನಾವು ಹಿಂಗ ಕೊಡಲ್ಲ ಕಣಪ್ಪ ಜನಗಳ ಬೇಕಾರೆ ಮರಿ ಕೇಳು ನಾವು ಕೊಡ್ತೀವಿ ಅಂತ ಹೇಳ್ದಂಗ.
ಆಗ ಹೇಳತ್ಲಿ ಏನಾಯ್ತು ಎಲ್ಲ ಹ್ಮ್ ಹಗ್ಗ ಹಾಕಿ ಕಟ್ಟಾಕಿರು ತೀರ್ನ ತೇರ ಹ್ಮ್ ಹಗ್ಗ ಕಟ್ಟಕಿರ್ಲಿ ಏನಾಯ್ತು ಕಲ್ಲು ನೀರು ಕರ್ಗೋದ್ನಲ್ಲಿ ಹ್ಮ್ ಜನ ಕೇಳ್ತಲ್ಲ ಜನಗಳ ದೇವ್ರು ದೇವ್ರು ಕೇಳ್ತಲ್ಲ ಹ್ಮ್. ಅದೇನ್ ಮಾಡ್ತು ಕಂಚಿನ ತೇರು ಹೋಗಿ ಜಲಿ 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 ಹೋಗಿ ಮುಳಿಕತ್ತ ಹೋಗ್ ಮುಳಿಕತ್ತು ಯಾವ ಕಂಚ್ಮಳಿ ಒಳಗ ಕಂಚಮಳಿ ಒಳಲ್ಲಿ ಕಾಣಲು ಮತ್ತೆ ಕಂಡದಂತ ತೇರ್ ಕಂಡದ ತೆಗಿಯಲ್ವ ಅದನ್ನ ಎಲ್ಲ ಬಿಸ್ಲಾಯ್ತದಲ್ಲ ಆಗ ಹ್ಮ್ ಕಂಡದಂತ ಓ ಎಲ್ಲ ಬತ್ತೋದಾಗ ನೀರು ಅದನ್ನ ಯಾಕೆ ತೆಗಿನಿಲ್ಲ ಆಚಗ ಆಗಲ್ಲ ಬರಲ್ವಾ ಮೊಟ್ಲ ಮೊಸ್ಲೆ ಇದ್ರು ಮೊಟ್ಲಾದ ಕಲಲ್ಲಿ ಎದಕ್ಕೆ ಯಾರು ಹೋಗಲ್ಲ ಜಾಸ್ತಿ ಹಂಗಲ್ಲ ಕಣಮ್ಮ ಮೊಸ್ಲೆ ಇದ್ರು ತೆಗಿತಾರ ಕಣಮ್ಮ ತೆಗಿಸ್ಬೇಕು ಅಂದ್ರ ಹ್ಮ್ ಆ ಕಾಲದಲ್ಲಿ ಹೋಗಿ ಮುಳಿಕೊಂಡದ ಹ್ಮ್ ತೇರ್ ಕಂಡದ ಅದು ಕಂಡದಂತಪ್ಪ ನಾವು ನೋಡಿಲ್ಲ ಹ್ಮ್ ಒಂದ್ಸಾರಿ ಹೋಗಿ ನೋಡ್ಲೇಬೇಕು ನಮ್ಮ ನೀರ್ ಕಮ್ಮಿ ಆದ ನೋಡೋಗ ಹೋಗಿ ಯಾವಾಗಾರ ನೀರ್ ಮೊಟ್ಲಾದ ಹೋಗು ಮೊಸ್ಲೆ ಇದ್ರು ನಾವೇನ್ ನಾವು ದಡದಲ್ಲಿ ನಿಂತ್ಕೊಂಡ್ ನೋಡೋದು ಮೊಟ್ಲ ಅಂದ್ರೆ ಅದು ಮನುಷ್ಯನ್ನೇ ತಿಂತದ ದಡದಲ್ಲಿ ನಿಂತ್ಕೊಂಡ್ ನೋಡೋದು ಕಣಮ್ಮ ದಾಟದಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ಕಂಡದದು ಮತ್ತೆ ಇನ್ನೇನು ಒಳಕ್ ಹೋಗ್ಬೇಕಾ ಓ ಈ ಜೋಡಿಗ ಈ ಜೋಡಿ ಹೋಗಿ ಎಷ್ಟು ಅಡಿ ನಾಳೆ ಇದ್ದು ಅಂದ್ಬಿಟ್ಟು ಗಂಜ್ಮುಳಿ ಅದಕ್ಕೆ ಯಾರು ಹೋಗಲ್ಲ ಹಾ ಆಳ ಹಾ ಕಂಚನ್ ತೇರು ಅಂದ್ರೆ ಈ ಘಟನೆ ಗೊತ್ತೇ ಇರಲಿಲ್ಲ ನಮ್ಮ ನನಗ ಹಾ ನಮ್ಮ ಕಾಲದಲ್ಲಿ ಯಾವ್ದ ಕಾಲದಲ್ಲಿ ಹೋಗಿ ಮುಳಿಕೋದು ಹಾ ಅಮ್ಮ ನಮ್ಮೂರ್ ದೊಡ್ಡಂತ ಇದ್ದೀರು ತಾತನ ಕಾಲದಲ್ಲಿ ತಾತನ ಕಾಲದಲ್ಲಿ ಇನ್ನೇನು ಈಗ ದೊಡ್ಡಂತ ಇದ್ದೀವ್ರು ಇದಕ್ಕೆ ಇಲ್ಲೇ ಕೇಳಿದ್ರೆ ನಾನೇ ಅದೇನೋ ಒಂದು ಇದ್ದಿದ್ದಂತಲ್ಲ ಚಾಮಳಿಲಿ ದೊಡ್ಡಮ್ಮ ತಾಯಿ ಸತ್ರ ಹ್ಮ್ ಹೋಯ್ತಂತ ಕೊಂಡದಕ್ಕ ಈಗ ನಮ್ಮ ದೇವ್ರುಗಳು ಬೆರಂಗ ಅದೇ ಎಲ್ಲಾರ್ಗು ಇಳೆ ಕೊಟ್ಟಿದ್ರು ಎಲ್ಲಾ ಊರಿಗೆ ಸತ್ಯಗಳು ತಗೊಂಬನ್ನಿ ಅಂತ ದೇವ್ರು ಅಂತ ಹ್ಮ್ ಊರ್ಗ ಹೂಬತ್ತಿ ಇಳ್ಳಿ ಅಂದ್ರೆ ಹೂಬತ್ತಿ ಅದೇನೇನ ತಕೋಗಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹ್ಮ್ ಹೋಯ್ತಿರಂತ ಹ್ಮ್ ಹೋಯ್ತಿರ್ಲಿ ಏನಾಯ್ತು ಇದು ಮುಂಗೊಂಡ ಕೇಳ್ತಂತ ಮುಂಗಂಡ ಅಂದ್ರ ಮುಂಗೊಂಡ ಅಂದ್ರೆ ಕೊಂಡಿಯ ಅದೇ ನಾನೇ ಮೊದ್ಲು ಆಯ್ತು ಕೊಂಡನ ಎಲ್ಲ ದೇವ್ರುಗಳು ಎಲ್ಲ ಊರವ್ರು ನಮ್ ದೇವ್ರು ಆಯ್ಬೇಕು ನಮ್ ದೇವ್ರು ಆಯ್ಬೇಕು ಅಂತಿರಂತಲ್ಲ ಆಗ ನಾಳಪ್ಪನ ಕೊಂಡೆಲ್ಲ ಅದು ಈಗ ಈಗ ಅಲ್ಲಿ ದೇವಸ್ಥಾನದಲ್ಲಿ ಈಗ ಒಂದೇ ಒಂದ್ ತಾನೆ ವೀರಭದ್ರ ನಾಲ್ಕ ತಾನೆ ಒಂದೇ ಇದು ಇಲ್ಲಿ ಜಡಿಕಟ್ಟೆಲ್ಲ ಜಡಿಕಟ್ಟೆ ದೇವಸ್ಥಾನದಲ್ಲಿ ಕೋಣಪ್ಪ ಕೋಣಪ್ಪ ದೇವ್ರು ಒಂದೇ ಆಯೋದು ಅಲ್ಲಿ ಹ್ಮ್ ಈಗ ಯಾವ ತಗೋಗಿ ನಾವು ಆಯ್ತೀನಿ ಅಂತ ಬಿಟ್ಕೊಟ್ರ ಬಿಟ್ಕೊಡಲ್ಲ ಗೊತ್ತಾ ಆಗ ಏನ್ ಮಾಡಿದ್ರು ಇದು ತಡೆಯಕ್ ಆಗ್ಲಿಲ್ಲ ಮತ್ತೆ ಯಾರ್ವ ಆಗ ಸತ್ಕನೆ ಈಚೋರಿಂದ ಆಚೋರ್ ಕೊಟ್ಟೈತ ಬಿಚ್ಕೊಂಡವು ಸತ್ಕನೆ ಕಡೆ ಒಂದ್ 10 ಆಳು ಹಿಡ್ಕೊಂಡಿರು ಬಿಡು ಇವತ್ತ ಹತ್ತಾಳು ಹಿಡ್ಕೊಂಡಿದ್ರು ಇದೇ ಮೊದ್ಲು ಕೊಂಡ ಆದ್ಬಿಡ್ತು ದೊಡ್ಡಂತ ಇದೀವ್ರು ಹೊಂಟೈತ ಈಚೋರಿಂದ ಆಚೋರ್ಕ ಅದಕ್ಕಿಂತ ಹೇಳಲ್ಲ ಯಾರ್ವ ಅದಕ್ಕೆ ಇಳೆ ಕೊಡಲ್ಲ ಇಲ್ಲೇ ಕೊಡಲ್ಲ ಹೇಳೋದು ಇಲ್ಲ ದೊಡ್ಡಂತ ದೇವ್ರಿಗೆ ಇಳೆ ಕೊಟ್ರೆ ನಾನೇ ಮೊದ್ಲು ಆಯ್ಬೇಕು ನಾನೇ ಮುಂಗೊಂಡ ಆಗ್ಬೇಕು ಅನ್ನೋದು ಅಂತ ನಮ್ ಯಾವ್ದಾರು ಒಂದ್ ಸಾಂಗ್ ಹೇಳು ಯಾವ್ದಾರು ಹೇಳುವ ಇದು ರಾಮಾಚಾರಿ ಫಿಲಮ್ ಅಲ್ಲಿ ಹೇಳ್ತಾಳಲ್ಲ ಅವಳು ದೂರದಿಂದ ಬಂದಂತ ಸುಂದರಂಗ ಜನ ಅಂತ ಅದನ್ನ ಹೇಳೋ ಅದ್ ಹೇಳುವ ಮತ್ತೆ ಯಾವ್ದಾರು ಒಂದ್ ಸಾಂಗ್ ಹೇಳ್ಬೇಕು ಈಗ ಯಾವ ಅಣ್ಣನ ಕೈಲಿ ಅವಣ್ಣನ ಕೈಲಿ ಅವಣ್ಣ ಯಾವ ಸಾಂಗ್ ಆಡಿದ್ರು ಊಟ ಮಾಡೋರು ಎಲ್ಲ ನೋಡಿ ಯಾರು ನೀ ಹೇಳು ಕೊಟ್ಟ ಕೊಟ್ಟಿಲ್ಲ ಭಿಕ್ಷೆ ಮರಿತದ ಗೈಸ್ ಇವಾಗ ನಾನು ನಮ್ಮ ಸಿದ್ದಣ್ಣವ್ರ ನರ್ಸರಿ ಹತ್ರ ಬಂದಿದ್ದೀನಿ ನಮ್ಮ ಸಿದ್ದಣ್ಣವರು ಪೈರುಗಳಿಗೆಲ್ಲ ನೀರು ಹಾಕ್ತಾಯಿದ್ದಾರೆ ಒಳ್ಳೆ ದುಡ್ಡು ಮಾಡ್ದವ್ರೆ ಗೈಸ್ ಒಟ್ಟಿನಲ್ಲಿ ನರ್ಸರಿಲಿ ಬೈ ಇದು ಯಾವ ಥರ ದುಡ್ಡು ಮಾಡ್ತೀರಾ ಅಂತ ಒಂದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಹೇಳ್ಕೊಡೋಕ್ಕಾಯ್ತದ ಅವರು ನಿಮ್ಮ ಥರನೇ ಕೆಲವೊಬ್ರಿಗೆ ಒಂದು ಪ್ಲ್ಯಾನ್ ಬರ್ತದ ಅವರು ದುಡ್ಡು ಮಾಡೋಕೆ ನಿನ್ನ ಕಡೆಯಿಂದ ಅನುಕೂಲ ಆಯ್ತದೆ ಅವ್ರಿಗೆ ಯಾರ ಜೊತೆಯಾ ಜೊತೆಗೆ ಬತ್ತಿ ಮರಗಿರೋ ಉಜ್ಕೊಂಡು ಇರ್ತೀನಿ ಅಪ್ಪೋ ನೀನು ಕೋಟಿ ನೋಡ್ತಿರೋನು ನಮ್ಮ ಥರ ಧೂಳು ಇಕ್ಕಂಡು ಸಾಯಕ್ಕೆ ಬಂದೆ ನೀನು ಮರಗೆಲ್ಸಕ್ಕ ಇವಾಗಲೇ ಕರಿ ಬತ್ತೀನಿ ಗ್ಯಾರಂಟಿ ಬತ್ತೀನಿ ಮರ ಉಜ್ಜಕ ಏನು ಹೇಳಿದ್ರು ಮಾಡ್ತೀನಿ ಮರ ಉಜ್ಜಕ ನಾ ಏನಿಲ್ಲ ನಿನ್ನ ಕೈಲಿ ಸುಮ್ಮನೆ ಸಣ್ಣ ಗಂಟೆ ಪಟ್ಟಿ ಒರೆಸ್ರಿ ಮರಗಳ ಅಲ್ಲಿದ್ದು ಇಲ್ಲಿಗೆ ಹಾಕು ಇಲ್ಲಿದ್ದು ಅಲ್ಲಿಗೆ ಹಾಕೊಡತ್ರಿ ಕೆಲ್ಸಕ್ಕೆ ಬಂದ್ರೆ ಮಾಡ್ಲೇಬೇಕಾನೆ ನೀನೇ ನಮಗೆ ಕೆಲಸ ಕೊಡಂಗಿದೆ ನೀನು ಕೆಲ್ಸಕ್ಕೆ ಬಂದಿಯಪ್ಪ ಅದಿರಲಿ ನೀನೇ ಯಾರಪ್ಪ
ನರ್ಸರಿಗೆ ಹಾಳು ಮಾಡಿಕೋಬೇಕಾಯ್ತು ಅಂದ್ಬಿಟ್ಟು ಆ ದುಡ್ಡು ಉಳಿಸ್ತಿದೆ. ಹಾಂ ಯಾರು ಸಿಗ್ತಾ ಇಲ್ಲ ಅದಕ್ಕೆ ಹಾಕಿಲ್ಲ. ಅಯ್ಯೋ ನಿನ್ನ ಪ್ಲ್ಯಾನ್ ಏನಂದ್ರೆ ಒಂದು ಅರ್ಧ ಗಂಟೆ ನೀರು ಹಾಕೋದ್ಕ ಅದಕ್ಕಪ್ಪ ಆ ಹುಡುಗ್ರಿಗೆ ಬೇರೆ ಹುಡುಗರು ಮಾಡಿಕೊಂಡು 10-15 ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ನೀನು. ನಿಜ ತಾನೇ? ಆಯ್ತು, ಈಗ ಅದೆಲ್ಲ ಗೊತ್ತಿಲ್ಲ. ಈಗ ಯಾವ ಥರ ದುಡ್ಡು ನರ್ಸರಿಲಿ ನಿನಗೆ ಕೊಡ್ತೀನಿ, ಹ್ಞೂ ನೀನು ವಹಿಸ್ಕೊ ಮಾಡು. ನೀ ಹೇಳಿದ್ರೆ ತಾನೇ ಹೆಂಗೆ ವಹಿಸ್ಕೊ ಮಾಡೋದು, ಇದರಲ್ಲಿ ಲಾಭ ಹೆಂಗಾಯ್ತದ ನಷ್ಟ ಹೆಂಗಾಯ್ತದ ಅಂತ ಒಂದು ಸ್ವಲ್ಪ ಹೇಳಿದ್ರ. ಬರೀ ನಷ್ಟನೇ ಆಗೋದು, ಲಾಭ ಯಾರು ಆಗಲ್ಲ, ಯಾರು ಮಾಡಬೇಡಿ. ಅಯ್ಯಯ್ಯೋ ನೀ ಲಾಭ ಆಗದ್ರೆ ನೀನು ನಿಜವಾಗ್ಲೂ ನೀರು ಹಾಕ್ತಿದ್ದೆ ಇವಾಗ ನಿಂತ್ಕೊಂಡು ನೀನು. ಯಾರು ಮಾಡಬೇಡಿ ನರ್ಸರಿನ, ಲಾಭ ಏನೂ ಇಲ್ಲ ಇದರಲ್ಲಿ. ಸುಮ್ಮನೆ ನಾನು ಮಾಡಿರೋದಕ್ಕೆ ಮುಚ್ಚಬಾರ್ದು ಅಂದ್ಬಿಟ್ಟು ಅವಮಾನ ಆಯ್ತು ನನಗೆ ಅಂದ್ಬಿಟ್ಟು ಮಾಡ್ತಿರೋದು ಅಷ್ಟೇ. ದುಡ್ಡೇ ಸಿಗಲ್ಲ, ನಿಂದೇ ಕಿತ್ಕೊ ಒಯ್ದಾದ. ನಂದೇ ಹೋಗಿರೋ ಕೈಯಿಂದ. ಹಾಂ, ಯಾರು ಮಾಡಬೇಡಿ ದಯವಿಟ್ಟು ಎಲ್ಲರೂ ನರ್ಸರಿ ಮಾಡಿ. ಇವ್ರ ಮಾತು ಕೇಳಬೇಡಿ. ಎಲ್ಲ ಕೆಲಸದಲ್ಲೂ ಲಾಭ ಅದಣ್ಣ. ಒಟ್ಟಿನಲ್ಲಿ ಯಾವ ಕೆಲಸದಲ್ಲಿ ಲಾಭ ಇಲ್ಲ. ಚಪ್ಪಲಿ ಒಳ್ಳೆಯದ್ರೂ ಕೂಡ ಲಾಭ ಅದ. ಲಾಭ ಇರೋತ್ತಿಗೆ ಎಲ್ಲ ಕೆಲಸ ಮಾಡೋದು. ಇಂಥ ಕೆಲಸದಲ್ಲಿ ನಷ್ಟ ಅದ ಅಂದಿದ್ರೆ ಯಾರು ಮಾಡ್ತಾನೆ ಇರಲಿಲ್ಲ. ಅಂಥ ಕೆಲಸ ಯಾರು ಮಾಡೋದೇ ಇಲ್ಲ, ನಷ್ಟ ಇರೋ ಕೆಲಸನ. ಹಾಂ, ಎಸ್, ಖಂಡಿತ. ಗೈಸ್, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಮನೆ ಕಬಿಟ್ಟೈತೆ. ನೆನ್ನೆ ಚಿಕನು ಮತ್ತು ಮಟನ್ ಬಾಡೂಟ ತಿಂದ್ಬಿಟ್ಟು ಈಗ ತಲೆ ಸುತ್ತತ್ಕೊಂಡು ಮನೆ ಕಂದೈತೆ. ಏನಾರು ಗ್ಯಾಸಲ್ಲಿ ಮಡಗ್ಬಿಟ್ಟು ಏನಾರು ಹಂಗಿದ್ ಮಾಡಿದ? ಏನೂ ಇಲ್ವಲ್ಲ. ಸಾಂಬಾರ್ ಮೇಲೆ ಮುಚ್ಚೆ ಇಲ್ಲ. ಹಾಂ, ಸಾಂಬಾರ್ ಮೇಲೆ ಏನು ಮುಚ್ಚೆ ಇಲ್ಲ. ಏನು ಹುಷಾರಿಲ್ಲ? ಏನು ಹುಷಾರಿಲ್ಲ? ಏನು ಹುಷಾರಿಲ್ಲ ಅಂತ ಅದೇ ಏನು ಹುಷಾರಿಲ್ಲ ಅಂತ ಮನೆ ಕೊಟ್ರನಲ್ಲ. ಇವಳು ಏನು ಮಾಡ್ತಿದ್ರು ಇವಳು MBBS ಎಕ್ಸಾಮ್ಗೆ ಇದಾಯ್ತಾವಳ ಅನ್ಸುತ್ತವಳು, ತಯಾರಾಯ್ತಾವಳ ಅನ್ಸುತ್ತ. ಅದೇನು ಅಂಟಿಸ್ಕೊತಾವಳ ಸ್ಟಿಕ್ಕರ್ ಎಲ್ಲ. ಏನು ಮಾಡೋದು, ಏನು ಹೇಳೋದು, ಹಿಂಗಾಯ್ತು ಲೈಫು. ಏನು ಯಾಕ ಏನಾಯ್ತು? ಏನಾಯ್ತವ? ಮನಿ ಕಳೆ ಬಿಡು, ಯಾರಿಗೆ ತಾನೇ ಜ್ವರ ಬರೋಲ್ವಾ? ನೀನು ಹಂಗಾದ್ರೆ ನಿನ್ಗೆ ದಿನ 2 ಹೊತ್ತು ಜ್ವರ. ಮತ್ತೆ ಅವ್ರ ಮೇಕೆ ಎದ್ದಲ್ತಾನೆ ನೀನು ಹಂಗೆ ಮನಿಕೊಂಬಿಡ್ರ? ಮೇಕೆ ಎದ್ದಲ್ತಾರೆ ಕಡೆಯರು. ಇವತ್ತು ಈಗ ಒಂದು ಸ್ವಲ್ಪ ಅಂಗಡಿ ತಗೋ ಮಾಡೋರು ಯಾರವ್ರ? ತಗೋ ಮಾಡಕದ್ದ ನಮ್ಮ ಕೈಲಿ ನಿಮ್ಮ ಜೊತೆ ಬುದ್ಧಿ ಬೂಲ ಏನು ಮಾಡೋಕ್ಕಾಗಲ್ಲ. ಎತ್ತು ಏರು ಹೇಳಿದ್ರ ಕ್ವಾಣ ಇದು ಕೇಳಿದ್ರ ಎಲ್ಲಿ ಮುಂದಕ್ಕೆ ಬರಕದ್ದ? ಏನು ಮುಂದಕ್ಕೆ ಬರ್ಬೇಕು ಅಂತಿದ್ದೀರಾ? ಏನು ಮುಂದಕ್ಕೆ ಬಂದರು? ಅಲ್ಲೊಬ್ಬ ಮುಂದಕ್ಕೆ ಬಂದು ಬೇಜಾನ್ ಕೋಟಿ ಮಾಡ್ಬಿಟ್ಟು ಜಾಸ್ತಿ ದುಡ್ಡು ಆಯ್ತು ಅದು ಸೊತಬಿಟ್ರೆ ನಾವೊಬ್ಬ. ಅದಕ್ಕೆ ಇದರಲ್ಲೇ ಇರೋ ನಾನು ಸತ್ತೋಗೋದು ಬೇಡ ಅಂತ. ಏನು ಸೊತಗೋದು ಬೇಡ? ಸಾಯಲೇಬೇಕು ಎಲ್ಲ ಹುಟ್ಟೋದ ಮೇಲೆ. ಮತ್ತೆ ನೆಮ್ಮದಿ ಬೇಕು ತಾನೆ. ನೆಮ್ಮದಿ ಬೇಕು ಅಂದ್ರೆ ನೆಮ್ಮದಿಗಿರು. ನಿಂಗೆ ನೆಮ್ಮದಿ ಬಿಡ ಅಂದ್ರೆ ನಮ್ಮ ನೆಮ್ಮದಿ ಕಿತ್ಕೊತಿದೆ. 3-4 900 ರೂಪಾಯಿನಂತ ಎಷ್ಟಾಯ್ತು ದುಡ್ಡು? 3-4 ಕೂತ್ಕೊಂಡ 900 ರೂಪಾಯಿನಾಗ ಮನೆಗೆ ತಂದ ಅದೇರ ಮನೆಗೆರೆಗೆ ಏನ್ಬಿಟ್ಟು ಮನೆಗೆರೆ ತಂದಾಕಿರ. ಏನು ಕಂಟಿನ್ಯೂಸ್ ಆಗಿ ಏಕದ್ದ? ಒಂದಿನ ಕೂತ್ಕೊತಾರೆ, 2 ದಿನ ಕೂತ್ಕೊಂಡ್ರೆ 3ನೇ ದಿನಕ್ಕೆ ಎದ್ದು ಹೋಗ್ಬೇಕು ತಾನೆ. ಆಯ್ತು ಇಲ್ಲ ಎಲ್ಲ ನನ್ನ ಪಾರ್ಟ್ಸ್ಗಳೆಲ್ಲ ನೋವು, ಮೂಳೆಗಳೆಲ್ಲ ನೋವು ಬಂದ್ಬಿಟ್ಟವ. ಅದಕ್ಕೆ ಮದುವಾಗಿದೆ, ಮದುವೆ ಆಗಿರೋರ್ಗಿಂತ ಹೆಚ್ಚಾಗದ. ಸಾರಾಕು ಹೆಂಗೆ ಮಾಡ್ಕೊಂಡ್ರೆ ಏನಿದು ಗಸ್ ನೋಡಿ, ಯಾ ಮಾರ್ಸಿರೋದು ನಮ್ಮ ವಿಜಯವ್ರಿಗೆ.
ಯಾವ್ಯಾವ ಥರ ನೋಟ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ 2,000 ರೂಪಾಯಿ ಅಪ್ಪಾಜಿ. ಹಾ? ಎಲ್ಲ ಅಯ್ಯೋ ಅಲ್ಲ ಏನ್ ಗುರು ಇದು? ಹೋಯ್ತು ನಾನು. ನೀನೇ ಛತ್ರಿ ಅಂದ್ರೆ ನಿನ್ಗಿಂತ ಛತ್ರಿಗಳು ಬರ್ತಾರಲ್ಲಪ್ಪ ಇಲ್ಲಿ. ಅಯ್ಯೋ ಕೊಳ್ಳೇನಿ ಅಯ್ಯೋ ಎಸ್ ನೋಡಿ ಯಾವ ತರ ಯಾಮಾರ್ಸೋರ ಬಾರ್ನವ್ರಿಗೆ. ಅಲ್ಲ ನೋಟ್ಗಳು ಎಲ್ಲ ಬಂದು ಇಲ್ಲೇ ತಗ್ಲಾಕಬಿಟ್ಟವ ಎಲ್ಲ. ಏನ್ ಡೆಲ್ಲಿ ನಾರಾಜು ನಿನ್ ಫ್ಯಾನ್ ಅಂತಲಪ್ಪ. ಓ ಹಂಗಂತಾನೆ ನಾವ್ ವಿಜಿ ಫ್ಯಾನ್ಸ್ ಅಂದ್ರೆ ಯಾರ ಫ್ಯಾನ್ ನೀನು ಅಂದ್ರೆ ನಾವ್ ವಿಜಿ ಫ್ಯಾನ್ ಅಂತಾರೆ. ಡೆಲ್ಲಿಗೆ ಸರಿ ನೆಮ್ಮದಿಯಾಗಿ ಸಣ್ಣ ಪುಟ್ಟ ಮಾಡ್ಕೊಂಡು ಕೆಲಸ ಒಳ್ಳೆ ದುಡ್ಡು ಮಾಡ್ದವನೆ. ಅಯ್ಯೋ ಹಾ ಮೆಂಟ್ಲಿಗೆ ಮೆಂಟ್ಲು ಬಡಿದು. ಅಕ್ಕ